ಒಂದು ನದಿಯಲ್ಲಿ ಬೋಟ್ನಲ್ಲಿ ಒಬ್ಬ ಮಹಿಳೆ ಹೋಗುತ್ತಿದ್ದಳು. ಅಚಾನಕ್ ತನ್ನ ಕೈಯಲ್ಲಿದ್ದ ಒಂದು ಮೊಟ್ಟೆಯನ್ನು ನೀರಿಗೆ ಎಸೆದುಬಿಡುತ್ತಾಳೆ. ಮೊಟ್ಟೆ ನೀರಿನಲ್ಲಿ ತೇಲುತ್ತಾ ಮುಂದೆ ಸಾಗುತ್ತದೆ. ಕೊನೆಗೆ ಒಂದು ಹಂಸದ ಬಳಿ ತಲುಪುತ್ತದೆ. ಮೊಟ್ಟೆಯನ್ನು ಕಂಡ ಹಂಸಕ್ಕೆ ಅದರ ಮೇಲೆ ದಯೆ ಬರುತ್ತದೆ. ಇದು ಯಾರದೋ ಅಮೂಲ್ಯ ಜೀವ ಎಂದು ಭಾವಿಸಿ ಹಂಸ ನದಿಯ ದಡದಲ್ಲಿ ದೊಡ್ಡದಾದ ಗೂಡನ್ನು ಕಟ್ಟುತ್ತದೆ. ಆ ಗೂಡಿನೊಳಗೆ ಮೊಟ್ಟೆಯನ್ನು ಇಟ್ಟು ತನ್ನದೇ ಮರಿ ಹಾಗೆ ಸಾಕುತ್ತದೆ, ಬಿಸಿಲು, ಮಳೆ, ಚಳಿ ಯಾವುದನ್ನು ಲೆಕ್ಕಿಸದೆ. ದಿನಗಳು ಕಳೆಯುತ್ತವೆ, ತಿಂಗಳುಗಳು ಸಾಗುತ್ತವೆ. ಹಂಸ ತನ್ನ ತಾಳ್ಮೆ ಮತ್ತು ಪ್ರೀತಿಯಿಂದ ಮೊಟ್ಟೆಯನ್ನು ರಕ್ಷಿಸುತ್ತಲೇ ಇರುತ್ತದೆ. ಒಂದು ವರ್ಷ ಪೂರ್ತಿಯಾಗಿ ಕಳೆಯುತ್ತದೆ. ಒಂದು ದಿನ ನಿಧಾನವಾಗಿ ಮೊಟ್ಟೆ ಬಿರುಕುಬಿಟ್ಟು ಅದರೊಳಗಿಂದ ಹೊಳೆಯುವ, ಬೆಂಕಿಯಂತಿರುವ ರೆಕ್ಕೆಗಳಿರುವ ಒಂದು ಫಿನಿಕ್ಸ್ ಪಕ್ಷಿಯ ಮರಿ ಹೊರಬರುತ್ತದೆ. ಅದರ ದೇಹದಿಂದ ಬೆಳಕು ಹೊಮ್ಮುತ್ತಿತ್ತು. ಹಂಸ ಅದನ್ನು ನೋಡಿ ಆಶ್ಚರ್ಯಪಡುವುದರ ಜೊತೆಗೆ ಅಪಾರ ಸಂತೋಷಪಟ್ಟಿತು. ನೀನು ಯಾವ ಪಕ್ಷಿಯಾದರೂ ಇರಲಿ, ನೀನೇ ನನ್ನ ಮರಿ ಎಂದು ಮರಿಯನ್ನು ತನ್ನ ಮಕ್ಕಳಂತೆ ಸಾಕುತ್ತಿತ್ತು. ಅದಕ್ಕೆ ಆಹಾರ ತರುತ್ತದೆ, ರಕ್ಷಣೆ ನೀಡುತ್ತದೆ, ಪ್ರೀತಿಯಿಂದ ಬೆಳೆಸುತ್ತದೆ. ಫಿನಿಕ್ಸ್ ಕೂಡ ಹಂಸವನ್ನೇ ತನ್ನ ತಾಯಿ ಎಂದು ಭಾವಿಸಿ ಬೆಳೆದು ಬರುತ್ತದೆ. ಆದರೆ ಒಂದು ದಿನ ಆಟವಾಡುವ ವೇಳೆ ಫಿನಿಕ್ಸ್ ತನ್ನಲ್ಲಿರುವ ಅಗ್ನಿಶಕ್ತಿಯನ್ನು ನಿಯಂತ್ರಿಸಲು ವಿಫಲವಾಗುತ್ತದೆ. ಸಣ್ಣ ತಪ್ಪಿನಿಂದ ಬೆಂಕಿಯ ಕಿಡಿ ಹೊರಬಿದ್ದು ಹಂಸದ ಗೂಡಿಗೆ ತಾಗುತ್ತದೆ. ವ್ಯಾಪಿಸಿ ಗೂಡು ಹೊತ್ತಿ ಉರಿಯುತ್ತದೆ. ನೋಡುತ್ತಲೇ ಎಲ್ಲವೂ ಬೂದಿಯಾಗುತ್ತದೆ. ಬೆಂಕಿ ನಂದಿದ ಮೇಲೆ ಹಂಸ ನಿಂತುಕೊಂಡು ತನ್ನ ನಾಶವಾದ ಗೂಡನ್ನು ನೋಡುತ್ತದೆ. ತನ್ನ ಜೀವನ ಪೂರ್ತಿ ಕಟ್ಟಿದ ಮನೆ, ತನ್ನ ಕನಸುಗಳು, ತನ್ನ ಶ್ರಮ ಎಲ್ಲವೂ ಕಣ್ಣು ಮುಂದೆ ಕರಗಿ ಹೋಗಿರುವುದನ್ನು ನೋಡಿ ಅದು ಮಾತಿಲ್ಲದೆ ಮೌನವಾಗಿ ಅಳುತ್ತದೆ. ಅದರ ಕಣ್ಣೀರಿನಲ್ಲಿ ನೋವು, ಪ್ರೀತಿ ಮತ್ತು ತ್ಯಾಗದ ಕಥೆ ಅಡಗಿರುತ್ತದೆ.